ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕೂಡ ಸಿಂಪಲ್ಲಾಗಿ ಕುಚ್ಚು ಹೇಗೆ ಮಾಡೋದು ಸ್ಯಾರಿಗೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಅರ್ಧದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಬೇಕಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಗೊತ್ತಿರೋ ಹಾಗೆ ನಿಮಗೆ ಫಸ್ಟು 2 ಲಾಕ್ ಮಾಡಿ ಸ್ಟಾರ್ಟ್ ಮಾಡಬೇಕು ಡಿಸೈನ್ನ, ಯಾವುದೇ ಡಿಸೈನ್ ಆದರೂ. ಸೊ ಸೆಕ್ಯೂರ್ ಆಗಿರುತ್ತೆ, ಆಗ ನೀವು ತುಂಬ ಚೆನ್ನಾಗಿ ಡಿಸೈನು ಮಾಡ್ಬೋದು. ಸೆಕ್ಯೂರ್ ಆಗಿದ್ದರೆ ಅದು ಲಾಕು ಓಪನ್ ಆಗೋಲ್ಲ. ಸೊ ಈಗ ಫಸ್ಟು 2 ಲಾಕ್ಸ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡೋಣ. ನೆಕ್ಸ್ಟು ಈಗ ಬೀಡ್ಸ್ ತೊಗೊಂಡು ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಬೀಡ್ಸ್ ತೊಗೊಳ್ಬೋದು. ನಾನಿಲ್ಲಿ ಒಂದು ರೌಂಡು, ಒಂದು ಲೀಫ್ ಬೀಡ್ ಮತ್ತು ಇನ್ನೊಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸು, ನೀವು ಯಾವ ಥರ ಬೀಡ್ ಬೇಕು. ಈಗ ಅಲ್ಲಿ ಸ್ಯಾರಿ ನೋಡಿ, ಅಲ್ಲಿ ರೌಂಡ್ ಬಂದಿದೆ, ಅದಕ್ಕೋಸ್ಕರ ನಾನು ರೌಂಡ್ ಮತ್ತು ಲೀಫ್ ಇದೆ ನೋಡಿ, ಅಲ್ಲೇ ಕಾಣ್ತಿದೆ ಕೊನೆಗೆ ಲೈಕ್ ಲೀಫ್ ಥರ ಅನಿಸ್ತದೆ. ಸೊ ಅದಕ್ಕೋಸ್ಕರ ನಾನು ಇದೆರಡು ಬೀಡು ಚಾಯ್ಸ್ ತೊಗೊಂಡಿದ್ದೀನಿ. ಸೊ ಲೀಫ್ ಬೀಡು ಅಟ್ಯಾಚ್ ಮಾಡ್ತಿದ್ದೀನಿ. ಯಾವಾಗಲೂ ಒಂದೊಂದು ಬೀಡ್ ಅಟ್ಯಾಚ್ ಮಾಡಿ ಲಾಕ್ ಮಾಡೋದ್ರಿಂದನೂ ಚೆನ್ನಾಗಿರುತ್ತೆ. ಅಥವಾ ನೀವು ಬೇಕಂದರೆ 3 ಬೀಡ್ ಒಂದೇ ಸಲ ನೀಡಲ್ ಒಳಗಡೆ ತೊಗೊಂಡು ಕೊನೆಯದಾಗಿ ಒಂದು ಲಾಕ್ ಮಾಡಿನೂ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಇದರಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ, ಎಲ್ಲ ಒಂದು ಕೂಡ್ಕೊಂಡಂಗೆ ಇರಬಾರ್ದು, ಅಲ್ಲೂ ನೋಡಿ ಗ್ಯಾಪ್ ಥರ ಇದೆ ಅಂತ ಈ ಥರ ಮಾಡ್ತಿದ್ದೀನಿ. ಸೊ ಈಗ ರೌಂಡ್ ಬೀಡ್ ಹಾಕ್ತೀನಿ. ನೋಡಿ, ಈಗ ರೌಂಡ್ ಬೀಡಲ್ಲಿ ಲಾಕ್ ಮಾಡಿಕೊಂಡು ಬೀಡ್ಗೆ ಮತ್ತು ಸ್ಯಾರಿಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡಿದಾದಮೇಲೆ ನೆಕ್ಸ್ಟು ಮತ್ತೆ ಅದೇ ಥರ ಚೈನ್ 3 ಚೈನ್ ಲಾಕ್, ಒಂದು ಚೈನ್ ಲಾಕ್ ಆ ಥರ ಹಾಕ್ಕೊಳ್ಬೋದು ನೋಡಿ. ಮತ್ತು ಈಗ ಲಾಕ್ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅದೇ ಥರ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿ 3 ಲಾಕ್ ಮಾಡ್ತಿದ್ದೀನಿ. ಸೊ ಈಗ ಏನು ಮಾಡೋಣ ಅಂದರೆ, ದಾರ ಮೇಲಿಂದ ನೀಡಲ್ ಮೇಲೆ ಒಂದ್ಸಲಿ ದಾರ ತೊಗೊಂಡು, ಈಗ ಮಾಮೂಲಿ ಗೊತ್ತಲ್ವ ನಿಮಗೆ ಡಬಲ್ ಕ್ರೋಶೆಟ್ ಹೇಗೆ ಮಾಡ್ತೀವಿ ಅಂತ, ಅದೇ ಥರ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಪಕ್ಕನೇ ಮಾಡಬೇಕು. ನೀವು ತುಂಬ ಗ್ಯಾಪ್ ಬಿಡಬೇಡಿ, ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಪಕ್ಕನೇ ನಾವು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ. ನಾನಿಲ್ಲಿ ಒಂದು 10 ತೊಗೊಂಡಿದ್ದೀನಿ, ಹತ್ರ ಕೌಂಟ್ ಮಾಡೋಣ. ಸೊ ಥರ್ಡ್ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. 4, ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ಲಾಂಗಾಗಿ ಕಾಣಲಿ ಅಂದ್ಬಿಟ್ಟು ಫಸ್ಟು 2 ಮಾತ್ರ ಡಬಲ್ ಕ್ರೋಶೆಟ್ ಹಾಕಿ ಮತ್ತು ನಾನು ತ್ರಿಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ ನೋಡಿ. 2 ಟ್ರಿಪಲ್ ಕ್ರೋಶೆಟ್ ಆಯಿತು. ಈಗ 2 ಚೈನ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನಾನು ಕುಚ್ಚು ಹಾಕ್ತಾಯಿದ್ದೀನಿ ಕೊನೆಯದಾಗಿ. ಸೊ ಅದಕ್ಕೆ ಕುಚ್ಚಿಗೋಸ್ಕರ 2 ಚೈನ್ ಹಾಕಿ ಮತ್ತೆ ಇವಾಗ ತ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸೊ ತ್ರಿಬಲ್ ಕ್ರೋಶೆಟ್ ಆಯಿತು, 1 ಆಯಿತು, ಮತ್ತು 2 ಟ್ರಿಬಲ್ ಕ್ರೋಶೆಟ್ಟು. ಸೊ 2ನೇ ತ್ರಿಬಲ್ ಕ್ರೋಶೆಟ್, 3ನೇ ತ್ರಿಬಲ್ ಕ್ರೋಶೆಟ್. ನೋಡಿ ಪಕ್ಕ ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಅಷ್ಟೇ ಸಣ್ಣದಾಗಿ ಗ್ಯಾಪ್ ಬಿಡಿ. ತುಂಬ ಜಾಸ್ತಿ ಗ್ಯಾಪ್ ಬಿಟ್ಟರೆ ತುಂಬ ಅಗಲ ಕಾಣುತ್ತೆ, ಅದು ರೌಂಡ್ ಶೇಪೇ ಬರೋಲ್ಲ. ಅರ್ಥ ಆಯ್ತಲ್ವ? ಈಗ 3 ಆಯಿತು ತ್ರಿಬಲ್ ಕ್ರೋಶೆಟು, ಇದು 4th ಒನ್. ಸೊ ಈಗ ಡಬಲ್ ಕ್ರೋಶೆಟು. ಸೊ ಒಟ್ಟು 4 + 2 ಅಂದರೆ ಈ ಕಡೆ 6, ಈ ಕಡೆ 6 ತೊಗೊಂಡಿದ್ದೀನಿ, ಮಧ್ಯ ಮಾತ್ರ 2 ಚೈನ್. ಸೊ ಅದಾದಮೇಲೆ ಲಾಕ್ ಮಾಡಿ ಸೆಕ್ಯೂರ್ ಮಾಡೋಣ. ಸೊ ಇದಾದಮೇಲೆ ಸೇಮ್ ನಿಮ್ಗೆ ಗೊತ್ತಲ್ವಾ, ಮತ್ತೆ 3 ಲಾಕ್ ಮಾಡಿ ಮತ್ತು ಈ ರೌಂಡ್ ಬೀಡ್ ಹಾಕಿ ಮತ್ತು 3 ಲಾಕ್ ಮಾಡಿ ಮತ್ತು ಈಗ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡೋದು. ಇದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ನೀವೇನು ಅಂದ್ಕೊಳ್ಬೇಡಿ ನೋಡಿ. ಸೊ ಡಿಸೈನ್ ಈಗ ಈ ಥರ ಕಾಣುತ್ತೆ ನೋಡಿ. ನಾನಿನ್ನ ಕುಚ್ಚು ಹಾಕಿಲ್ಲ. ಈಗ ನೆಕ್ಸ್ಟ್ ಕುಚ್ಚು ಹಾಕಿದಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.